ನಾನು ನಿಮ್ಮ ಆತ್ಮೀಯ ಸುನಿಲ್ ಗೋಲಾ, ಕರ್ನಾಟಕ ರಾಜ್ಯ ನಿರುದ್ಯೋಗಿ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ. 2ನೇ ತಾರೀಕಪ್ಪ ಅಂತಂದ್ರೆ ಮೊನ್ನೆ ದಿನಪ್ಪ ಅಂತಂದ್ರೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ನಮ್ಮ ಕರ್ನಾಟಕ ರಾಜ್ಯ ನಿರುದ್ಯೋಗಿ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಎಲ್ಲ ಪದಾಧಿಕಾರಿಗಳು ಹಾಗೂ ರೈತ ಸಂಘದ ಎಲ್ಲ ಪದಾಧಿಕಾರಿಗಳು ಶ್ರೀಯುತ ಗೌರವಾಧ್ಯಕ್ಷರಾಗಿರ್ತಕ್ಕಂತಹ ರೈತ ಸಂಘದ ಗೌರವಾಧ್ಯಕ್ಷರಾಗಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಶಶಿಕಾಂತ್ ಗುರುಜಿಯವರ ಮಾರ್ಗದರ್ಶನದಲ್ಲಪ್ಪ ಅಂತಂದ್ರೆ ನಾವು ಡಿ ಸಿ ಅವರಿಗೆ ಸಾಂಕೇತಿಕವಾಗಿ ಮನವಿ ಪತ್ರ ಸಲ್ಲಿಸಲಾಯಿತು. ವಿಷಯಪ್ಪ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ವರ್ಷಗಳಿಂದ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿ ಆಗಿಲ್ಲ. ಖಾಲಿ ಇರುವ 5202 ಹುದ್ದೆಗಳು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇದ್ದಾವೆ. ಸರ್ಕಾರ ಇಲ್ಲಿಯೂ ಕೂಡ ಯಾವುದೇ 20 ವರ್ಷ ಮತ್ತು ಪ್ರಾಥಮಿಕ ಶಾಲೆಗಳಲ್ಲಿ 12 ವರ್ಷಗಳಿಂದ ಪ್ರೌಢಶಾಲೆಗಳಲ್ಲಿ ಇಲ್ಲಿ ಕೂಡ ಪಠ್ಯ ಪುಸ್ತಕ ಒದಗಿಸ್ತಾ ಇದೆ ಸರ್ಕಾರ. ಯಾವುದೇ ರೀತಿಯಾಗಿರ್ತಕ್ಕಂಥ ದೈಹಿಕ ಶಿಕ್ಷಣ ಶಿಕ್ಷಕರು ನೇಮಕಾತಿ ಮಾಡಿಲ್ಲ. ಅದೇ ರೀತಿಯಪ್ಪ ಅಂತಂದ್ರೆ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಪ್ಪ ಅಂತಂದ್ರೆ ದೈಹಿಕ ಶಿಕ್ಷಣ ಶಿಕ್ಷಕರಪ್ಪ ಅಂತಂದ್ರೆ ಕೈ ಬಿಟ್ಟಿದ್ದಾರೆ. ಅಲ್ಲಿ ಅತಿಥಿ ಶಿಕ್ಷಕರನ್ನಾಗಿ ತಗೊಳ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಅದನ್ನು ಕಾಯಂ ಶಿಕ್ಷಕರನ್ನಾಗಿ ಈಗೇನು ವಿಶೇಷ ಶಿಕ್ಷಕರನ್ನು ತಗೊಳ್ತಾ ಇದ್ದಾರಲ್ಲ, ಕಾಯಂ ಶಿಕ್ಷಕರ ನೇಮಕಾತಿ ಮಾಡಬೇಕು. ಇಲ್ಲಪ್ಪ ಅಂತಂದ್ರೆ ಉಗ್ರವಾದಗಿರ್ತಕ್ಕಂತಹ ಹುಬ್ಳಿ ಧಾರವಾಡ ಬಂದ್ ಮಾಡಿ ನಾವು ನಮ್ಮ ಜೊತೆಗೆ ಬೆನ್ನೆಲುಬಾಗಿ ಪರಮ ಪೂಜ್ಯ ಶ್ರೀ ಶಶಿಕಾಂತ್ ಗುರುಜಿ ಅವರು ಮತ್ತು ಚುನ್ನಪ್ಪಣ್ಣ ಪೂಜಾರಿ ಅವರು ನಮ್ಮ ಬೆನ್ನೆಲುಬಾಗಿ ರೈತರ ಮಕ್ಕಳಿಗೋಸ್ಕರ ಏನು ಈ ಗೌರ್ಮೆಂಟ್ದವರು ಲಕ್ಷ ಫೀಸ್ ಗಟ್ಟಲೆ ತಗೊಂಡು ಈ BPEd CPEd MPEd ಪದವಿಗಳನ್ನು ಮುಗಿಸಿ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಿದೆ ಕರ್ನಾಟಕ ರಾಜ್ಯದಲ್ಲಿ. ಸರ್ಕಾರಿ ಶಾಲೆಗಳಲ್ಲಿ ಒಂದು ಶಿಕ್ಷಕರ ನೇಮಕಾತಿ ಕೂಡ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿ ಆಗಿಲ್ಲ. ಅದಕ್ಕೋಸ್ಕರವಾಗಿ ಸರ್ಕಾರಿ ಶಾಲೆಗಳಲ್ಲಪ್ಪ ಅಂತಂದ್ರೆ ಇಲ್ಲಿವರೆಗೆ ದೈಹಿಕ ಶಿಕ್ಷಕರು ಇಲ್ಲಾರ ಸಲಕ್ಕೆ ಕ್ರೀಡೆಗಳಲ್ಲಿ ವಿದ್ಯಾರ್ಥಿಗಳಪ್ಪ ಅಂತಂದ್ರೆ ಯಾವುದೇ ರೀತಿ ಸಾಧನೆ ಮಾಡೋಕ್ಕಾಗ್ತಿಲ್ಲ. ದೈಹಿಕ ಶಿಕ್ಷಣ ಶಿಕ್ಷಕ ಇರಲಾರ್ದೆ ಸಲುವಾಗಿ ಅದಕ್ಕೋಸ್ಕರವಾಗಿ ಕ್ರೀಡೆ ಆಟ ಆಡಿಸದೇ ಇರೋ ದೈಹಿಕ ಶಿಕ್ಷಕ ಬೇಕೇ ಬೇಕಾಗ್ತದ. ಅದಕ್ಕೋಸ್ಕರವಾಗಿ ದೈಹಿಕ ಶಿಕ್ಷಕ ಇಲ್ಲಾರ ಸಲಕ ಮಕ್ಕಳಲ್ಲಿ ಆರೋಗ್ಯವಾಗಿ ಏರ್ಪೇರಾಗ್ತಾ ಇದೆ. ದೈಹಿಕವಾಗಿ ಮಾನಸಿಕವಾಗಿ ಹೃದಯ ಕಾಯಿಲೆಗಳಿಂದ ಸಂಬಂಧಿತ ಕಾಯಿಲೆಗಳಿಂದ ಹಲವಾರು ಮಕ್ಕಳು ತುತ್ತಾಗ್ತಾ ಇದ್ದಾರೆ. ಅವು ಮಕ್ಕಳಿಗೆ ಸ್ವಚ್ಛತೆ ಕಾಪಾಡೋರು ಯಾರಿಲ್ಲ. ಹಾಗೆ ಅದೇ ರೀತಿಯಪ್ಪ ಅಂತಂದ್ರೆ ಯೋಗ ಹೇಳಿಕೊಡೋರು ಯಾರು ಇಲ್ಲ. ದೈಹಿಕ ಶಿಕ್ಷಣ ಡ್ರಿಲ್ ಮಾಡಿಸೋರು ಯಾರಿಲ್ಲ, ಹೂಪ್ಸ್ ಮಾಡಿಸೋರು ಯಾರಿಲ್ಲ, ಡಂಬೆಲ್ಸ್ ಮಾಡಿಸೋರು ಯಾರಿಲ್ಲ, ಎರೋಬಿಕ್ಸ್ ಆಗಿಂತಕ್ಕ ವ್ಯಾಯಾಮಗಳು ಮಾಡಿಸೋರು ದೈಹಿಕ ಶಿಕ್ಷಕರು ಇಲ್ಲ. ಅದಕ್ಕೋಸ್ಕರವಾಗಿ ವಿದ್ಯಾರ್ಥಿಗಳಲ್ಲಿ ಒಂದು ಸಾಧನೆ ಮಟ್ಟಪ್ಪ ಅಂತಂದ್ರೆ ಕುಸಿತ ಇದೆ. ಕರ್ನಾಟಕ ರಾಜ್ಯ ಮೆಡಲ್ಗಳಲ್ಲಪ್ಪ ಅಂತಂದ್ರೆ ಶೂನ್ಯ ಸಾಧನೆ ಆಗಿದೆ. ರಾಜ್ಯ ಸರ್ಕಾರಪ್ಪ ಅಂತಂದ್ರೆ ಮೆಡಲ್ ಚಿನ್ನ ಗೆದ್ದವರಿಗೆ 5 ಕೋಟಿ 6 ಕೋಟಿ ಅಂತೇಳಿ ಏನು ಘೋಷಣೆ ಮಾಡ್ತಾ ಇದೆ. ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ. ಯಾಕಪ್ಪ ಅಂತಂದ್ರೆ ಶಾಲೆಗಳಲ್ಲಪ್ಪ ಅಂತಂದ್ರೆ ದೈಹಿಕ ಶಿಕ್ಷಣ ಶಿಕ್ಷಕರಿಲ್ಲ. ಅದನ್ನು ಬಿಟ್ಟಪ್ಪ ಅಂತಂದ್ರೆ ಮೊದಲು ಅದನ್ನ ಬುನಾದಿನ ಭದ್ರ ಮಾಡೋದು ಬಿಟ್ಟು ಗೋಡೆ ಕಟ್ಟಕ್ಕೆ ಹೋಗ್ತಾ ಇದ್ದಾರೆ ಮಾನ್ಯ CM ಸಾಹೇಬರು. ಈ ಕಡೆ ಗಮನ ಕೊಡಬೇಕು. ತಾವು ಕೂಡ ಕ್ರೀಡಾ ಪ್ರೇಮಿಗಳಂತೇಳಿ ಎಲ್ಲ ಕಡೆ ಹೇಳ್ಕೊತಿದ್ರಿ. ಕಬಡ್ಡಿ ಬಗ್ಗೆ ಸೆಷನ್ದಲ್ಲಿ ಚರ್ಚೆ ಮಾಡ್ತೀರಿ. ತೊಡಿ ತಟ್ಟಿ ಎಲ್ಲಿ ಹೋಯ್ತು ನಿಮ್ದು? ನೀವು ಕಲ್ತಿರ್ತಕ್ಕಂತಹ ಟೀಚರ್ ತಮ್ಮ ಮಕ್ಕಳೆಲ್ಲಪ್ಪ ಅಂತಂದ್ರೆ ಉತ್ತಮವಾಗಿರ್ತಕ್ಕಂಥ ಶಾಲೆಗಳಲ್ಲಿ, ಪ್ರೈವೇಟ್ ಶಾಲೆಗಳಲ್ಲಿ, ಇಂಟರ್ನ್ಯಾಷನಲ್ ಸ್ಕೂಲ್ಗಳಲ್ಲಿ, ಫಾರಿನ್ಗಳಲ್ಲಿ ಕಲಿತಾ ಇದ್ದಾರೆ. ಬಡವ್ರ ಮಕ್ಕಳು, ರೈತರ ಮಕ್ಕಳು ಎಲ್ಲಿ ಕಲಿತಾ ಇದ್ದಾರೆ? ಸರ್ಕಾರಿ ಶಾಲೆಗಳಲ್ಲಿ ಸರಿಯಾಗಿ ಒಂದು ಉಗುರು ಕಟ್ ಮಾಡ್ಕೊಂಡಿರ್ತಕ್ಕಂಥ ಚೆಕ್ ಮಾಡಕ್ ಒಂದು ದೈಹಿಕ ಶಿಕ್ಷಕರ ಸುದ್ದಕ್ಕಿಲ್ಲ. ಅವ್ರ ಆರೋಗ್ಯದಲ್ಲಿ ಏರ್ಪೇರಾಗ್ತಾ ಇದೆ. ಅವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾವ ರೀತಿ ಮಗು ಮುಂದೆ ಬರುವುದು ಅದನ್ನು ಕೂಡ ವಿಚಾರ ಮಾಡಬೇಕು. ನಿರುದ್ಯೋಗ ಏನು ಸಮಸ್ಯೆ ತಾಂಡವಾಡ್ತಿದೆ ಕರ್ನಾಟಕ ರಾಜ್ಯದಲ್ಲಿ. ಲಕ್ಷ ಗಟ್ಟಲೆ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳು ವೃತ್ತಿಪರ ಕೋರ್ಸ್ಗಳನ್ನು ಮುಗಿಸ್ಕೊಂಡು ಕುಳಿತಿದ್ದಾರೆ. ಅವ್ರಿಗೆಲ್ಲರಿಗೂ ನ್ಯಾಯ ಕೊಡಿಸ್ಬೇಕು. ಸುಮಾರು ಹೋರಾಟಗಳನ್ನು ಮಾಡಿದ್ದೇವೆ. 2019, 20 ಇಲ್ಲಿ ತನಕ 26 ತನಕ ನಾವು ಸತತ ಹೋರಾಟ ಮಾಡೋದಾಗಿದೆ. ರಾಜ್ಯದಲ್ಲಿ ಖಾಲಿ ಇರುವ 5202 ಹುದ್ದೆಗಳೇನು ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಖಾಲಿ ಇದಾವೆ. ಅದೇ ರೀತಿ ಕಾಲೇಜುಗಳಲ್ಲಿ ಕೂಡ ಯಾವುದೇ ರೀತಿ ದೈಹಿಕ ಶಿಕ್ಷಣ ಶಿಕ್ಷಕರಿಲ್ಲ. ಡಿಗ್ರಿ ಕಾಲೇಜುಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಿಲ್ಲ. ಇನ್ನೇನು BPEd CPEd MPEd ಪಾಠ ಕ್ಲಾಸ್ಗಳು ನಡೀತಾವಲ್ಲ, ಅಲ್ಲಿ ಕೂಡ ದೈಹಿಕ ಶಿಕ್ಷಣ ಶಿಕ್ಷಕರಿಲ್ಲ. ಎಲ್ಲಿಯೂ ಕೂಡ ದೈಹಿಕ ಶಿಕ್ಷಣ ಶಿಕ್ಷಕರಿಲ್ಲ. ಅದಕ್ಕೋಸ್ಕರವಾಗಿ ಶೀಘ್ರದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಎಲ್ಲ ಹಂತದಲ್ಲಿ ಪರಿಗಣಿಸಿ ನೇಮಕಾತಿ ಆದೇಶ ಹೊರಡಿಸಬೇಕು. ಈಗ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಪ್ಪ ಅಂತಂದ್ರೆ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿ ಆಗ್ತಾ ಇದೆ. ಅದರಲ್ಲಿ ದೈಹಿಕ ಶಿಕ್ಷಕರನ್ನು ಕಾಯಂ ಆಗಿ ಪರಿಗಣಿಸಿ ನೇಮಕಾತಿ ಆದೇಶ ಹೊರಡಿಸಬೇಕು. ಮತ್ತು ವಾರ್ಡನ್ ಹುದ್ದೆಗೂ ಕೂಡ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಪರಿಗಣಿಸಿ ನೇಮಕಾತಿ ಆದೇಶ ಹೊರಡಿಸಬೇಕು. ಏನು ಮೇಡಮ್ ಅವರು ಅಧಿಕಾರಿಗಳು ಈ ಶಾಲಾ ಶಿಕ್ಷಣ ಇಲಾಖೆ ಸಾಕ್ಷರತಾ ಇಲಾಖೆಯಲ್ಲಿ ಅಧಿಕಾರಿಗಳು ಏನದಾರ ಈ ವರ್ಷದಲ್ಲಿ 2500 ಶಿಕ್ಷಕರ ನೇಮಕಾತಿ, ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿ ಮತ್ತು ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿ 2500 ದೈಹಿಕ ಶಿಕ್ಷಕರದ್ದು, 2500 ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳುತ್ತೆ ಅಂತ ನಮಗೆ ಭರವಸೆ ಕೊಟ್ಟಿದೆ. ಆ ವಿಡಿಯೋ ಕೂಡ ನಮ್ಮ ಕಡೆ ಇದೆ.
ಒಂದು ವೇಳೆ ನೀವೇನಾದರೂ ಹಾಗೆ ಬಿಟ್ಟು ನೀವೇನಾದರೂ ದೈಹಿಕ ಶಿಕ್ಷಕರನ್ನು ಬೆರಳಿಕೆಯಷ್ಟು ಮಾತ್ರ ಕರೆದರೆ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಿ ನಮ್ಮ ಬೆನ್ನೆಲುಬಿಗೆ ಶ್ರೀಯುತ ಪರಮ ಪೂಜ್ಯ ಶಶಿಕಾಂತ್ ಗುರುಜಿ ಅವರು ನಮ್ಮ ಜೊತೆ ಇದ್ದಾರೆ. ಹುಬ್ಬಳ್ಳಿ ಧಾರವಾಡ ಏನು ಹಿಂದೆ ನಾವು CM ಅವ್ರಿಗೆ ಮೊನ್ನೆ ದಿನ ಭೇಟಿಯಾಗಿ ಬಂದಿದ್ದೇವೆ. 16,000 ಹುದ್ದೆಗಳು ಜಾಸ್ತಿ ಮಾಡಿದ್ದಾರೆ. ಇನ್ನು 1 ಲಕ್ಷ ಹುದ್ದೆಗಳು ಜಾಸ್ತಿ ಮಾಡಂತೇಳಿ ಗುರುಗಳು ಏನೋ ಹೇಳಿದ್ದಾರೆ. ಅದೇ ರೀತಿ ಆ ಹುದ್ದೆಗಳು ಜಾಸ್ತಿ ಮಾಡಿಕೊಡ್ಬೇಕು. ಅದರಲ್ಲಿ ಹೆಚ್ಚಿನ ಒತ್ತಪ್ಪ ಅಂತಂದ್ರೆ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಕೊಟ್ಟು ನೇಮಕಾತಿ ಆದೇಶ ಹೊರಡಿಸ್ಬೇಕು. ಇಲ್ಲಪ್ಪ ಅಂತಂದ್ರೆ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಿ ಮತ್ತೆ ಉಗ್ರವಾದ ಹೋರಾಟ ಆಗ್ತದ. ನಿಮ್ಮ ಮನೆಗೆ ನಾವು ಮುತ್ತಿಗೆ ಹಾಕ್ತೀವಿ, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ. ಕೊಟ್ಟ ಮಾತಿನಂತೆ ನಡೆಯದಿದ್ದರೆ ಶಿಕ್ಷಣ ಸಚಿವರೇ ಮಧು ಬಂಗಾರಪ್ಪನವರೇ ಎಚ್ಚೆತ್ತುಕೊಳ್ಳಿ. ನಮಗೇನು ಕೊಟ್ಟಿದ್ದಿರಲ್ಲ ವಿಶ್ವಾಸ ಬಂದು ನಮ್ಮ ಹೋರಾಟದಲ್ಲಿ ನಿಮ್ಮ ಮೇಲೆ ತುಂಬಾ ಗೌರವ ಇದೆ. ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ನೀವು 5,202 ಹುದ್ದೆಗಳೇನು ತುಂಬ್ತೀನಂತೇಳಿ ನಮಗೆ ಭರವಸೆ ಕೊಟ್ಟಿದ್ರಿ. ಅಷ್ಟು ಹುದ್ದೆಗಳನ್ನು ಶೀಘ್ರದಲ್ಲೇ ತುಂಬಲೇಬೇಕು. ಇಲ್ಲಪ್ಪ ಅಂತಂದ್ರೆ ಉಗ್ರವಾದ ಹೋರಾಟ ಆಗ್ತದೆ. ಇದು ಪರಿಣಾಮ ನೆಟ್ಟಗಿರಲ್ಲ. ನಮ್ಮ ಜೊತೆಗೆ ಬೆನ್ನೆಲುಬಾಗಿ ಈ ಸಲಿ ಪರಮ ಪೂಜ್ಯ ಶಶಿಕಾಂತ್ ಗುರುಜಿ ಅವರು ನಮ್ಮ ಜೊತೆಗಿದ್ದಾರೆ. ನಮಗೆ ಒಂದು ಈ ಹಿಂದೆ ಗುರ್ಲಾಪುರ ಹೋರಾಟ ಮಾಡಿದ್ದಾರೆ, ಹಲವಾರು ಹೋರಾಟಗಳನ್ನು ಮಾಡಿದ್ದಾರೆ. ನಾವು ಇಲ್ಲಿವರೆಗೆ ಯಾವ ಹೋರಾಟ ಮಾಡಿದ್ರೆ ನಮಗೆ ನ್ಯಾಯ ಸಿಗುತ್ತೆ ಅಂತಂದ್ರೆ ಇವು ಇಲಾಖೆಗಳು ಯಾಕಿದಾವೆ? ಕ್ರೀಡಾ ಇಲಾಖೆ ಯಾಕಿದೆ? ಕ್ರೀಡಾ ಸಚಿವರು ಯಾಕಿದ್ದಾರೆ? ನಿಮಗೆ ಅನುಭವಿಸಕ್ಕೆ ಕ್ರೀಡಾ ಸಚಿವರು ಬೇಕು. ದೈಹಿಕ ಶಿಕ್ಷಕರು ತಗೊಳಕ್ಕಾಗಲ್ವಾ? ಹಾಗಾದ್ರೆ ರಾಜೀನಾಮೆ ಕೊಡ್ರಿ ಮನೆ ಕ್ರೀಡಾ ಸಚಿವರೇ. ಇಲ್ಲಪ್ಪ ಅಂತಂದ್ರೆ ಆಗ್ಲಿಲ್ಲಪ್ಪ ಅಂತಂದ್ರೆ ಶೀಘ್ರದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ತುಂಬಿಕೊಂಡು ಮಕ್ಕಳ ಜೀವ ಉಳಿಸ್ರಿ, ನಿರುದ್ಯೋಗಿಗಳ ಜೀವ ಉಳಿಸ್ರಿ. ಅಂದಾಗ ಮಾತ್ರ ನೀವು ಬಡವರ ಪರವಾಗಿರ್ತಕ್ಕಂಥ ನಿಮ್ಮ ಸರ್ಕಾರ ಅಂತೇಳಿ ಒಪ್ಪಿಗೆ ಆಗ್ತದ. ಅದನ್ನು ಬಿಟ್ಟು ನೀವು ನಿಮ್ಮ ಅಧಿಕಾರದ ಅಹಂಗೋಸ್ಕರ ನೀವು ಎಲ್ಲರನ್ನು ಬಲಿಪಶು ಮಾಡಬೇಡ್ರಿ. ಸುಮಾರು ಹೋರಾಟಗಳನ್ನು ಮಾಡಿದ್ದೇವೆ. ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ನಿರುದ್ಯೋಗಿಗಳು ಬೆಂಗಳೂರಿಗೆ ಹೋಗಿ ಬರ್ಬೇಕಪ್ಪ ಅಂತಂದ್ರೆ 2,000 ರಿಂದ 3,000 ರೂಪಾಯಿ ಖರ್ಚಾಗುತ್ತೆ. 1000 ಸರಿ ಬೆಂಗಳೂರಿಗೆ ಬಂದು ಹೋಗಿದ್ದೇವೆ, ನಿಮ್ಮ ಮನೆ ಬಾಗಿಲಿಗೆ ಬಂದು ಹೋಗಿದ್ದೇವೆ, ನಿಮ್ಮ ಹತ್ರ ಬಂದಿದ್ದೇವೆ. ಬೇಗ ಎಚ್ಚೆತ್ತುಕೊಳ್ರಿ. ಇಲ್ಲಪ್ಪ ಅಂತಂದ್ರೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ, ಪರಮ ಪೂಜ್ಯ ಶಶಿಕಾಂತ್ ಗುರುಜಿ ಅವರು ಹಾಗೂ ಚುನ್ನಪ್ಪಣ್ಣ ಪೂಜಾರಿ ಅವ್ರ ಸಮ್ಮುಖದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ನಿರುದ್ಯೋಗಿ ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡಿ ಉಗ್ರವಾಗಿರ್ತಕ್ಕಂಥ ಹೋರಾಟಕ್ಕೆ ನಾವು ಮತ್ತೆ ಕರೆ ಕೊಡಬೇಕಾದ ಸಂದರ್ಭ ಬರ್ತದ. ಅದಕ್ಕೋಸ್ಕರವಾಗಿ ಅದನ್ನು ತಂದುಕೊಳ್ಳದೆ ಶೀಘ್ರದಲ್ಲಿ ನೇಮಕಾತಿ ಮಾಡ್ಕೊಳ್ಳಿ. ನನ್ನ ಎಲ್ಲ ನಿರುದ್ಯೋಗಿ ದೈಹಿಕ ಶಿಕ್ಷಣ ಶಿಕ್ಷಕರ ಬಂಧುಗಳಿಗೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಎಲ್ಲರೂ ಕೂಡ ಈ ವಿಡಿಯೋದಲ್ಲಪ್ಪ ಅಂತಂದ್ರೆ ಗ್ರೂಪಿಗೆ ಸೇರುವ ಲಿಂಕ್ ಇರುತ್ತೆ. ದಯವಿಟ್ಟು ಎಲ್ಲರೂ ಗ್ರೂಪಿಗೆ ಸೇರಿ. ಹೆಚ್ಚಿನ ಸಂಖ್ಯೆಯಲ್ಲಪ್ಪ ಅಂತಂದ್ರೆ ಇದೇ 11 ಮತ್ತು 12ನೇ ತಾರೀಕು ಬೆಂಗಳೂರಿಗೆ ಹೋಗುವ ಸಾಧ್ಯತೆ ಇದೆ. ಮತ್ತೆ ಗುರುಜಿ ಅವರು ಬಂದು ನಮಗೆ ಹಲವಾರು ವಿಷಯ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಕೂಡ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಈಗ 11 ಮತ್ತು 12ನೇ ತಾರೀಕು ಬೆಂಗಳೂರು ಹೋಗುವ ನಿರೀಕ್ಷೆ ಇದೆ. ನಾವು ಹೆಚ್ಚಿನಪ್ಪ ಅಂತಂದ್ರೆ ನಿಮಗೆ ವಿಷಯಗಳನ್ನು ನಾನು ನಿಮಗೆ ಮತ್ತೆ ತಿಳಿಸ್ಲಕ್ಕೆ ಇಷ್ಟಪಡ್ತೀನಿ. ಹಲವಾರು ದೈಹಿಕ ಶಿಕ್ಷಣ ವಿಷಯಗಳು ಚರ್ಚೆಗಳು ಏನಾದರೂ ಇದ್ದರೆ ನೀವು ಅಲ್ಲಿ ಗ್ರೂಪ್ಗಳಲ್ಲಿ ಚರ್ಚೆ ಮಾಡಿರಿ. ಮುಕ್ತವಾಗಿ ಸುಮಾರು ಹೋರಾಟಗಳನ್ನು ನಮ್ಮ ಜೊತೆಗೆ ತಾವೆಲ್ಲರೂ ಮಾಡಿದ್ದೀರಿ. ಕೊನೆ ಹಂತದಲ್ಲಪ್ಪ ಅಂತಂದ್ರೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಕೈ ಬಿಡುವುದಿಲ್ಲ. ಖಂಡಿತ ಹೋರಾಟ ಮಾಡಿ ನಮ್ಮ ಯಶಸ್ವಿ ಪಡಿತೀವಿ. ದೈಹಿಕ ಶಿಕ್ಷಣ ಪ್ರತಿ ಶಾಲೆಗೂ ಕೂಡ ದೈಹಿಕ ಶಿಕ್ಷಣ ಮುಂದಿನ ದಿನಗಳಲ್ಲಿ ಪ್ರತಿ ಶಾಲೆಗಳಿಗೂ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿ ಮಾಡಿಸೋಕೆ ನಮ್ಮ ದಿಟ್ಟ ಹೆಜ್ಜೆ ಇದೆ. ಅದು ನಮ್ಮದು ಗುರಿ ಇದೆ. ಕರ್ನಾಟಕ ರಾಜ್ಯ ನಿರುದ್ಯೋಗಿ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಒಂದು ಗುರಿ ಇದೆ. ಪ್ರತಿ ಶಾಲೆಗೂ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿ ಆಗಲೇಬೇಕು ಅಂತ ಹೇಳಿ, ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಬೆಂಗಳೂರಿಗೆ ಬಂದು ಹೆಚ್ಚಿನ ಸಂಖ್ಯೆಯಲ್ಲಪ್ಪ ಅಂತಂದ್ರೆ ಯಶಸ್ವಿ ಮಾಡಿ ಹಲವಾರು ಖಾಲಿ ಇರ್ತಕ್ಕಂಥ ಎಲ್ಲ ಹುದ್ದೆಗಳನ್ನಪ್ಪ ಅಂತಂದ್ರೆ ಭರ್ತಿಗೆ ನಾವೆಲ್ಲರೂ ಕಾರಣೀಭೂತರಾಗೋಣ. ಎಲ್ಲರಿಗಪ್ಪ ಅಂತಂದ್ರೆ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಾನು ನಿಮ್ಮ ಆತ್ಮೀಯ ಸುನಿಲ್ ಗೋಲಾ. ನಮಸ್ತೆ.